ಇಲ್ಲ ನಾ ಹೋಗೇ ಇಲ್ಲ, ಲೂಟ್ರಿ ಮಾಡೇ ಇಲ್ಲ, ಆ ಮಾಡೋದ್ ಗೊತ್ತಿಲ್ಲ. ಹಂಗಿತ್ತಂದ್ರ ನಾ ಅಲ್ಲೇ ನಿಂತು ಮಾಡಿಸಿದ್ದೆ. ನಾನು ನನ್ಗೇನು ಗೊತ್ತಿಲ್ಲ, ನಾ ಮಾಡ್ಸಿನೂ ಇಲ್ಲ. ಆ ಮನುಷ್ಯನ ಮೇಲೆ ವಿಶ್ವಾಸ ನನಗಿಲ್ಲ. ಬಿಡು ಅಂದಿನಿ, ಬಿಡ್ಲಾತ ಇರಲ್ಲ. ಇದೇ 1 ವಾರನಾಗ ಲೂಟ್ರಿ ಮಾಡ್ಸ್ಯಾನ. ನಂದು 20 ವರ್ಷದ ಫೋಟೋ ಹಚ್ಚಾನ. ಈಗಿದ್ದ ಫೋಟೋ ಇಲ್ಲ, ಎಲ್ಲಿ ಮಾಡ್ಸ್ಯಾನ ಅಲ್ಲಿ CC ಕ್ಯಾಮ್ರಾ ಇರ್ತದ, ನೀವು ಚೆಕ್ ಮಾಡಿ. ನಿನಗ ಸೈಕಲ್ ಮೋಟರ್ ಹಾಯಿಸ್ತೀನಿ, ಇಲ್ಲ ನನ್ನ ಕಾರ್ರೆ ಹಾಸ್ತೀನಿ. ನಿನಗೆ ಒಟ್ಟೆ ಯಾರ ಕಡೆಯಿಂದಾರೆ ಹಚ್ಚಿಸ್ತೀನಿ, ಕಲಾಸ್ ಮಾಡ್ತೀನಿ ಬಂದ್ ಹೇಳಿದ್ರತ್ ನಾನು ಕೊಟ್ಟಾನ್ರಿ. ಮಗ ಅಂತ ತಿಳ್ಕೊಂಡ್ ನಾ ಕೊಟ್ಟಿನಿ. ಅವ್ನು ಎಲ್ಲಾರು ಕೂಡಿ ನನ್ನ ಬಿಡಿಸಿ ನನ್ನ ಮನಿ ನನ್ ಕೊಡ್ರಿ. ನಾ ಈ ಕಟ್ಟಿದ ಮನಿ ನಾನ್ ದೂರ ಆಗ್ತದ, ದವಾಖಾನಿಗೆ ಅದು ತ್ರಾಸ ಆಗ್ಲಿಕ್ಕತ್ತದ, ಬಿಡು ಅಂತಂದ್ರೆ ಬಿಡ್ಲಾಕ್ ತಯಾರಿಲ್ಲ. MLA ಬಸವನಗೌಡ ಯತ್ನಾಳ್ ಅವ್ರಿಗೆ ಹೇಳಿಕೆಸಿಂದ ಅವ್ರಿಗೆ ಮನಿ ಕೂರ್ಸೋದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಕೆಲವು ಕಡೆ ರೊಕ್ಕ ತಗೊಂಡ್ರತ್ತ. ಅವರು ನಮ್ ಕಡೆ ಸ್ವಲ್ಪ ಆಧಾರಗಳು ಬಂದಾವು. ಅವ್ರು ಯಾರು ಕೊಟ್ಟರಲ್ಲ ಅವರು ನಮ್ಮಲ್ಲಿ ಬಂದಾರಿ. ರಾಜೀನಾಮೆ ಕೂಡ ಅವ ನನಗೆ ಅಪಾಯಿಂಟ್ ಮಾಡಿದ್ದಿಲ್ಲ, ಲೇಖಿದೊಳಗೆ ಮಾಡಿದ್ದಿಲ್ಲ. ಅವ ಒಬ್ಬ ಹೆಬ್ಬಟ್ ಶಾಪ್ ಮನುಷ್ಯರಿ. ಅವ್ನಿಗೆ ಓದಕ್ಕೂ ಬರಂಗಿಲ್ಲ, ಬರ್ಯಾಕು ಬರಂಗಿಲ್ಲ. ಎದ್ರಿದವ್ನ ಏನು ಗೈಡಿ ಮಾಡ್ತಾರಲ್ಲ ಅವ ಅದೇ ಹೇಳೋ. ಅವ್ರ ಕಡೆ ಜೆರಾಕ್ಸ್ ಅದ, ಒರಿಜಿನಲ್ ಇಲ್ಲ. ನೋಟ್ರಿ ಮಾಡಿ ಜೆರಾಕ್ಸ್ ಇಟ್ಕೊಂಡು ನಾನು ಒರಿಜಿನಲ್ ಇಲ್ಲ, ನೋಟ್ರಿ ಮಾಡಿ ಜೆರಾಕ್ಸ್ ಇಟ್ಕೊಂಡು ನಾನು ಒರಿಜಿನಲ್ ಇಲ್ಲ. ಈಗ ನಾವು ಆ ನೋಟ್ರಿದವನ ಮ್ಯಾಗೂ ವ್ಯಾಪಾರ ಮಾಡಿಸಿವ್ರಿ. ಇವ್ರ ಪಾರ್ಟಿ ಇಲ್ಲಾರ್ದ್ರೆ ನೀ ಹೆಂಗ್ ನೋಟ್ರಿ ಮಾಡಿದಿ? स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಹೋದ ಜೂನ್ ಜುಲೈದಾಗ ರೀ ಇವ ಮೋತುರಾಮ್ ಚವ್ಹಾಣ, ಮೋತುರಾಮ್ ಧರ್ಮು ಚವ್ಹಾಣ ಸೋಮದೇರ್ ಹಟ್ಟಿ ಅವ ಅಲ್ಲಿ ಇಂಡಿ AC ಆಫೀಸ್ನಾಗ ಸ್ಟ್ರೈಕಿಗೆ ಬಂದಿದ್ದ, ರೈತರ ಬಗ್ಗೆ ಮಾತಾಡಕತ್ತಿದ್ದ. ಅವಾಗ ಏನಾತು, ನಾನು ಅಲ್ಲೇ ಹೋಗಿದ್ದೆ ನನ್ನೊಂದ್ ಕೆಲಸ ಅಂತ ಹೇಳಿ. ಹೋದಾಗ ಅವ್ರು ಮಾತಾಡದ್ ನೋಡ್ ನಾನು ರೈತರ ಬಗ್ಗೆ ಮಾತಾಡ್ದೆ. ಅವಾಗ ಹೇಳ್ಕೊಂಡ್ ಪರಿಚಯ ರೀ. ಈಗ 5-6 ತಿಂಗಳ ಹೋದ ಜೂನ್ದಿಂದ ನೋಡ್ರಿ, ಜೂನ್ ಜುಲೈಯಿಂದ ನಮ್ಮ ಮನಿ ನಾನು ಎಲ್ಲೂ ಜಾಗಿಲ್ಲ, ನನ್ನ ಮನಿ ಕೊಟ್ಟಿನ ಅವಂಗ ಇರ್ಲಾಕ. ರೈತರ ಬಗ್ಗೆ ಅವ ಹೆಲ್ಪ್ ಮಾಡ್ತಾನಂತಂದು ಅವಂಗ ಬಾಡ್ಗಿ ತಗೊಂಡಿಲ್ಲ, ಏನಿಲ್ಲ. ನನ್ ಇನಾಮದಾರ್ ಕಾಲ್ನ್ಯಾಗ BLD ರೋಡ್ ಅಲ್ಲಿ ನಂದು ಪತ್ರೆ ಮನಿ ಅದರಿ, ಬಿಲ್ ನನ್ನ ಕೊಟ್ಟಿನಿ. ಅವ್ರ ಇರ್ಲಿಕ್ ಕೊಟ್ಟಿನಿ. ಕೊಟ್ಟ 5-6 ತಿಂಗಳಾತ್. ನನ್ನ ಮೇಲೆ 12 ಲಕ್ಷ ಕೊಟ್ಟಿನಿ, 8 ಲಕ್ಷ ಕೊಟ್ಟಿನಿ, 7 ಲಕ್ಷ ಕೊಟ್ಟಿನಿ, ಅದು ಕೊಟ್ಟಿನಿ, ಇದು ಕೊಟ್ಟಿನಿ, ಇಟ್ಟಂಗಿ ತರಿಸ್ಕೊಟ್ಟಿನಿ, ಆಕಿ ಮನಿ ನಾನೇ ಕಟ್ಸಿನಿ. ಹಿಂಗ ಇಲ್ಲ ಸಲ್ಲದ ಮಾತಾಡಿ ಆ ಮುನ್ಸಿಪಾಲ್ಟಿ ಜಾಗ ಎತ್ತ ಹಾಕೋಕತ್ತ. ನೀವ MLA ನಿಂತಾನಂತ, MLA ಸಾಹೇಬ್ ಆಗವ ಮುನ್ಸಿಪಾಲ್ಟಿ ಜಾಗಕ್ಕೆ ಯಾಕೆ ಆಸೆ ಮಾಡ್ಯ ನೀವ? ನನ್ನ ಜಾಗ ನನ್ ಬಿಟ್ಟು ಕೊಡ್ಲಿಕ್ ನಾ ಸಾಹೇಬ್ರ ಬಳಿ ಬಂದೀನಿ. ನನ್ನ ಜಾಗ ನನ್ ಬಿಟ್ಟು ಕೊಡ್ಲಿಕ್ ಬಂದೀನಿ. ರೈತರ ರೈತರ ಸಲಂದ್ ದುಡಿತಾರತ್ ನಾನು 2 ಮಾತಾಡಿನಿ. ರೈತರ ಸಲಂದ ನಾ ಜಾಗ ಕೊಟ್ಟಿನಿ ಮಾಡತ್ ಹೇಳಿ. ಈಗ ನನ್ ಮನಿ ಇಲ್ಲ ಇರ್ಲಾಕ, ಅಲ್ಲಿ ಕಟ್ಟಿನಿ. ಅದು ಇನ್ನ ಅರ್ಧಂಬರ್ಧ ಆಗ್ಯದ, ಕೆಳಗ್ ಪೋರ್ಷನ್ ಮುಗ್ದದ, ಮ್ಯಾಲ ನಾ ಇನ್ನ ಕಟ್ಟೋದಾಗಿಲ್ಲ. ನನ್ ಮನಿ ಬೇಕಪ್ಪ, ನನ್ ಬಿಡು ಅಂದದಕ್ಕ ನನ್ ಮ್ಯಾಲ ಸಿಕ್ಕಂಗ್ ಬರೋದು, ಬಾಂಡ್ ಬರೋದು. ನನ್ನನ್ನ ನೀ ಯಾರ ಹೇಳಿ ಗಸ್ತಿ ಪೊಲೀಸರು ಕರೆಸಿ ನನ್ನನ್ನ ಗಸ್ತಿ ಪೊಲೀಸರು ಕೈಯಾಗ ಕೊಡೋಣ. ಗಸ್ತಿ ಪೊಲೀಸರು APM ಸೇರತ್ ಅವ್ರು ಬಂದು ಎನ್ಕ್ವೈರಿ ಮಾಡಿ ನಮ್ಮ ಮನಿಗ್ ಬಂದ್ರು. ಅಲ್ಲಿನೂ ನೋಡಿದ್ರಾಗ ಎಲ್ಲ ಕಾಗದ ಪತ್ರ ಎಲ್ಲ ತೋರ್ಸಿನಿ. PSI ಮಾಡೋ ಮುಂದ ಎಲ್ಲ ನಿಂದದಮ್ಮ, ಅವ ಫೋರ್ಜರಿ ಕೆಲಸ ಮಾಡಕತ್ತಾನ, ನಾವೆಲ್ಲ ವಿಚಾರ ಮಾಡ್ತೇವ್ ತಗೋತಂದು ನನಗ ಇಲ್ಲಿ AC ಆಫೀಸಿಗೆ ಬಂದೇವ್, DC ಆಫೀಸ್ SP ಆಫೀಸಿಗೆ ಬಂದೇವ್. ಸಾಹೇಬ್ರ ಹತ್ರ ಎಲ್ಲ ಮಾತಾಡಿನಿ. ನನ್ ಜಾಗ ಇಸ್ಕೊಡ್ಸ್ರಿ ಅಂತ ಹೇಳಿ ನಾ ಕೈ ಮುಗಿದೀನಿ. ಇನ್ನ ಸಂಘಟನೆ ಸಲಂದ ಆ ಸಂಘಟನೆಗಿದ್ದ ನಾವ್ ಹೋಗ್ಲಿಲ್ರಿ. ಆಮೇಲೆ ನನ್ನ ಮನಿ ಸಲಂದ ಕೊಟ್ಟಿನ್ರಿ, ಬಾಡಿಗೆ ಇಲ್ಲ. ಸುಮ್ಮನೆ ರೈತರ ಬಗ್ಗೆ ನಿಮ್ ಜಾಗ ಸಟ್ ಆಗುತ್ತ 4 ತಿಂಗಳು ಇರ್ರಪ್ಪ ಅಂತ ಹೇಳಿ ನಾ ಅಷ್ಟೇ ರೀ. ಈಗ ಅವ್ರು ನಾ ಖರೀದಿ ಮಾಡೀನಿ ಅತ್ತನ್ರಿ, ಏನು ಇಲ್ರಿ, ಬರೇ ಬೋಗಸ್ ನನ್ ಬಳಿ ಎಲ್ಲ ಅದಾವ್. 25 ವರ್ಷದ ಡಾಕ್ಯುಮೆಂಟ್ ಅದಾವ್. 25 ವರ್ಷದ ಅವ ಎಲ್ಲಾ ಡೂಪ್ಲಿಕೇಟ್ ಮಾಡ್ಯಾನ್ರಿ. ನಂದು 20 ವರ್ಷದ ಫೋಟೋ ಹಚ್ಚಿ ಆಮೇಲೆ ಎಲ್ಲಾ ಡೂಪ್ಲಿಕೇಟ್ ಸಹಿ ಮಾಡ್ಯಾನ್ರಿ. ನಂದು ಆ ಸಹಿ ನಂದ ಅಲ್ಲ, ಡೂಪ್ಲಿಕೇಟ್ ಸಹಿ ಮಾಡ್ಯಾನ. ನಂದು 20 ವರ್ಷದ ಹಿಂದಿನ ಫೋಟೋ ಹಚ್ಚಿ ಅದು ಲೂಟ್ರಿ ಮಾಡಿ ತಂದು ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ಯಾನ. ಅವಾಗ ನನ್ ಗೊತ್ತಾಗ್ಯದ. ನಾ ಎಲ್ಲಾರ್ಗು ಹೇಳಿನಿ. ನಂದೇನ್ ನನ್ ಮನಿ ಕಟ್ಸ್ಕೊಡಲ್ರಿ, ನನ್ ಮನಿ ಬೇಕು. ಮುನ್ಸಿಪಾಲ್ಟಿ ಜಾಗ ಅದ್ರಿ, ಆ MLA ಇದ್ದವ ಮುನ್ಸಿಪಾಲ್ಟಿ ಜಾಗಕ್ಕೆ ಅಂದ್ರೆ ಆಸೆ ಮಾಡ್ತಾರನ ಹೇಳ್ರಿ ನೋಡೋಣ. ಇರ್ಲಿ ಅಂತ ಹೇಳಿ ರೈತರ ಬಗ್ಗೆ ಮಾಡ್ತಾರ ಅಂತ ಹೇಳಿ ನಾನ್ ಜಾಗ
ಈ ಖಾಲಿ ಬಿದ್ದದ ತಗೋಪ್ಪ, ನಾ ಅಲ್ಲಿ ದರ್ಗಾದಾಗ ಮನಿ ಕಟ್ಸಿ ನಾ ಇರ್ತೀನಿ, ನೀ ಎಲ್ಲಾರು ಸಿಗುತ್ತಾನ ನೀ ಮಾಡ್ಕೋ, ಖಾಲಿ ಮಾಡಿಕೊಡು ಅಂದದಕ್ಕ ಖರೀದಿನೇ ಹಾಕೊಂಡಿನಿ ಅಂತ ಹೇಳ್ಯಾನ್ರಿ ಅವ. ನನ್ ಮುಂದ್ ಅಲ್ರಿ ಪೊಲೀಸರು ಮುಂದ್ ಹೇಳ್ಯಾನ್ರಿ. ನಾನು ಅಲ್ಲೇ ಇದ್ದೆ. ಅವಾಗ ನೀವು APMC ಹೋಗ್ರಿ ಅಂದ್ರು. ನಾ APMC ಹೋಗಿ ಎಲ್ಲಾ ಪೇಪರ್ ತೋರ್ಸಿನಿ. PSI ಮೇಡಮ್ ಕಡೆ ನನ್ನ ಎಲ್ಲಾ ಪೇಪರ್ಸ್ ಅದಾವ್ 25 ವರ್ಷದ್ದು. ಹಿಂಗಾಗಿ ನನ್ ಮನಿ ಕೊಡಿಸ್ಕೊಡ್ರಿ ಅಂತ ನಾ ಸಾಹೇಬ್ರ ಬಲಿ ಬಂದೀನಿ. ನಾನ್ ನೋಟ್ರಿ ಬಗ್ಗೆ ನಾ ಹೋಗಿಲ್ಲ, ಆ ಲೋಟ್ರಿ ಆಗಿದ್ದೆ ನನ್ಗೆ ಗೊತ್ತಿಲ್ಲ. ಯಾವಾಗ ಮಾಡ್ಕೊಂಡ್ರ ಏನೋ ನನಗ್ ಏನು ಅವ್ರ ಐತಿ ಅದೆಲ್ಲ ಸುಳ್ಳು ಬಾಂಡ್ ಅದರಿ. ಅದು ಸುಳ್ಳು ಬಾಂಡ್, ಸಿಗ್ನೇಚರ್ ಅಂತೂ ಇಲ್ಲ. ನಾ ಹೋಗೇ ಇಲ್ಲ, ಲೂಟ್ರಿ ಮಾಡೇ ಇಲ್ಲ, ಆ ಬಾಂಡದ್ ಗೊತ್ತಿಲ್ಲ. ಹಂಗಿತ್ತಂದ್ರ ನಾ ಅಲ್ಲೇ ನಿಂತು ಮಾಡಿಸಿದ್ದೆ. ನಾನು ನನ್ಗೇನು ಗೊತ್ತಿಲ್ಲ, ನಾ ಮಾಡ್ಸಿನೂ ಇಲ್ಲ. ಆ ಮನುಷ್ಯನ ಮೇಲೆ ವಿಶ್ವಾಸ ನನಗಿಲ್ಲ. ಇನ್ನೊಂದು ಮತ್ತು ನಿಮ್ಗೆ ಅಮೌಂಟ್ ಕೊಟ್ಟು ಇಲ್ಲ ಇಲ್ಲ ಮನಿ ತಗೊಂಡಣ ಇಲ್ಲ ಇಲ್ಲ ಅದು ಮುನ್ಸಿಪಾಲಿಟಿ ಜಾಗ. ಅದು ಮಾರ್ಲಿಕ್ಕೂ ಬರೋದಲ್ಲ, ಅದು ಕೊಡ್ಲಿಕ್ಕೂ ಬರೋದಲ್ಲ. ನಮಗ್ ಹಿಂದಕ ಹಿರಿಯರು ಕೊಟ್ಟದ್ದು ಜಾಗ ಅದು. ಅದ್ರ ಅಲ್ಲೇ ಜೀವನ ಮಾಡ್ತೀನಿ. ನಮ್ಮ ಅಲ್ಲಿ ದರ್ಗಾದಾಗ ಮನಿ ಕಟ್ಕೊಂಡಿದ್ದು ಖಾಲಿ ಬಿದ್ದಿತ್ತು. ಬಂದಿನಿ ರೈತರ ಸಲ ಬಡದಾಡ್ತಿ ಅಂದ್ರ ನಂದೊಂದ್ ರೈತರಿಗೆ ಉಪಕಾರ ಆಗ್ಲಿ, ಆಫೀಸ್ ಮಾಡಪ್ಪ, ಮುಂದೆ ಏನದ ನೀ ಎಲ್ಲಾರ ಆಫೀಸ್ ಮಾಡ್ಕೊಂಡು ಹೋಗು, ನಾ ಬಂದಿರ್ತೀನಿ ಅಂತ ಹೇಳಿನ್ರಿ ಅವ್ರಿಗೆ. ಹೇಳಿದ್ಗೆಲ್ಲ ಆಯ್ತು. ನಾ ಮನಿ ಆ ಕಡೆ ಕಟ್ಟಿಂದ ಆ ಕಡೆ ಹೋಗಿನಿ, ಖಾಲಿ ಬಿದ್ದದ ಮಗ ಅಂತ ವಿಶ್ವಾಸ ಇಟ್ಟು ಅವ್ರಿಗೆ ಕೊಟ್ಟಿನಿ. ನಾ ಬಾಳ ದಿವ್ಸ ಆಗಿಲ್ಲ, 4-5 ತಿಂಗಳಾಗ್ಯದ ಕೊಟ್ಟವಂಗ. ಈಗ ಬಿಡು ಅಂದಿನಿ, ಬಿಡ್ಲಾಗ್ತಾ ಇರಲ್ಲ. ಇದೇ 1 ವಾರನಾಗ ಲೂಟ್ರಿ ಮಾಡ್ಸ್ಯಾನ. ನಂದ್ 20 ವರ್ಷದ ಫೋಟೋ ಹಚ್ಚಾನ, ಈಗಿದ್ ಫೋಟೋ ಇಲ್ಲ. ಎಲ್ಲಿ ಮಾಡ್ಸ್ಯಾನ ಅಲ್ಲಿ CC ಕ್ಯಾಮ್ರಾ ಇರ್ತದ, ನೀವ್ ಚೆಕ್ ಮಾಡ್ರಿ. ನಾ 5-6 ತಿಂಗಳಿಂದ ಅದೀನಿ ನೋಡ್ರಿ. ನಾ 5-7 ತಿಂಗಳಾಗಿರ್ಬೇಕ್ರಿ ಹೆಚ್ಚು ಕಮ್ಮಿ. ಅಷ್ಟೇ ಅದೀನ್ರಿ. ಅದ ನಂತರ ಅಷ್ಟೇ ಪರಿಚಯ. ಇವ ನನ್ ಹಿನ್ನೆಲೆ ಯಾರು ಇಲ್ಲ ತಿಕ್ಕೊಂಡು ಹಿಂಗ್ ಬೋಗಸ್ ಲೂಟ್ರಿ ಮಾಡ್ಸಿ ಬಾಂಡ್ ತಗೊಂಡು ನನ್ ಮನಿ ಕಸ್ಕೊಬೇಕಂತ ನಿಂತಾನ್ರಿ ಅವ. ಧಮ್ಕಿ ಅದು ಕೊಟ್ಟಾನ್ರಿ. ನೀನ್ ಖಲಾಸೆ ಮಾಡ್ತೀನಿ, ನಾನು ಒಂದೇ ಏನಾರು ಬಂದ್ ಹೇಳ್ದೇನಾರ ನೋಡತ್ತಂದಾನ್ರಿ. ನೀನ್ ಖಲಾಸೆ ಮಾಡ್ತೀನಿ, ನೀನ್ ಮರ್ಡ್ರೆ ಮಾಡ್ತೀನಿ ಅಂದಾನ್ರಿ ನನಗ. ನಾನ್ ನಿನಗ್ ಎಲ್ಲಿ ಸಿಕ್ಕಲ್ ನಿನಗ ಸೈಕಲ್ ಮೋಟರ್ ಹಾಯಿಸ್ತೀನಿ, ಇಲ್ಲ ನನ್ ಕಾರೇ ಹಾಸ್ತೀನಿ, ನಿನಗೆ ಒಟ್ಟೆ ಯಾರ ಕಡೆಯಿಂದಾರೆ ಹಚ್ಚಿಸ್ತೀನಿ, ಕಲಾಸ್ ಮಾಡ್ತೀನಿ ಬಂದ್ ಹೇಳಿದ್ರತ್ ನನ್ ಧಮ್ಕಿ ಕೊಟ್ಟಾನ್ರಿ ಅವ. ಏನಿಲ್ರಿ, ರೋಡ್ ಮ್ಯಾಗ ಹೊಂಟಾಗ ಮಾತಾಡೇನ್ರಿ ಅವ. ರೋಡ್ ಮ್ಯಾಗ ಹೊಂಟಿದ್ದೇನಾ ಮನಿ ಬಗ್ಗೆ ಒಂದೇ ಏನಾರ ಹೇಳ್ದೇನಾರ ನೋಡಂದ್ರಿ ಅವ. ನಾರೇ ಸಹಿ ಮಾಡಿಲ್ಲ, ನನಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸಂಬಂಧ ಇಲ್ಲ. ನನ್ನ ಮನಿ ಮಾತ್ರ ರೈತರ ಸಲ ನನ್ಗಲೆ ನಾ ರೈತರಿಗೊಂದ ಅನುಕೂಲ ಮಾಡ್ಕೊಟ್ಟಂಗ ಆಗ್ತದ. 4 ತಿಂಗಳು ಇರ್ತೀನಿ, ನಾ ಇದ್ದು ಹೋಗ್ತೀನಿ ಅಂದಾನ. ಕೊಟ್ರ ಆತ ಕೊಟ್ಟಿನಿ. ನಾ ಯಾರಿಗೂ ಕೇಳಿಲ್ಲ, ಓಣೆನವ್ರಿಗೆ ಕೇಳಿಲ್ಲ, ಮನಿ ಹಿಂದಕ ಜಾಗ ಕುರ್ಲಾಬಿದ್ ಜಾಗ ಕೊಟ್ಟವ್ರಿಗೂ ಕೇಳಿಲ್ಲ. ನಾ ಏನೋ ಮಗ ಅಂತ ತಿಳ್ಕೊಂಡ್ ನಾ ಕೊಟ್ಟಿನಿ. ಅವ್ನು ಎಲ್ಲಾರು ಕೂಡಿ ನನ್ನ ಬಿಡಿಸಿ ನನ್ ಮನಿ ನನ್ ಕೊಡ್ರಿ, ನಾ ಈ ಕಟ್ಟಿದ ಮನಿ ನಾನ್ ದೂರ ಆಗ್ತದ, ದವಾಖಾನಿಗೆ ಅದು ತ್ರಾಸ ಆಗ್ಲಿಕ್ಕತ್ತದ, ಬಿಡು ಅಂತಂದ್ರ ಬಿಡ್ಲಾಕ್ ತಯಾರಿಲ್ಲ. ನಾ ನನ್ ಗಂಡನ್ ನೌಕರಿ ಮಾಡ್ತಿದ್ದನ್ರಿ. ಗಂಡ ಸತ್ತ, ಅವ್ರ ನೌಕರಿ ಕೊಟ್ರು, ಆ ನೌಕರಿ ದಂಡಿಗೆ ಹಚ್ಚಿನ್ರಿ. ನನ್ ಬ್ಯಾಂಕ್ ನಾಗಿದ್ದ ನನ್ ಗಂಡ, ನನಗ್ ಕ್ಲಾರ್ಕ್ ಅಂತ ಕೊಟ್ರಿ. ನಾ ನೌಕರಿ ಮಾಡೀನಿ. ಅವ್ರು ನಮ್ ಬಾಯಿ ನಮ್ಮ ಕ್ಯಾಡ ಆಕಿಗೆ ಹೆಲ್ಪ್ ಮಾಡ್ರಿ ಅಂತ ಎಲ್ಲರಿಗೂ ಹೇಳಿದ್ರಿ. ನನ್ ಬಗ್ಗೆ ಅವ್ರಿಗೆ ಎಲ್ಲಾರು ಬಂದಿದ್ರಿ. ಇವ್ರು ಬಂದಿಲ್ಲ ಅವಾಗ ನಾ ಹೋದಾಗ. ಇವ ಸಂಡಾಸ್ ಬಂದ ಓಡ್ ಹೋಗ್ಬಿಟ್ಟನ್ರಿ ಇವ ಮೋತುರಾಮ್ ಚವ್ಹಾಣ. ನಾವು ರಾತ್ರಿ 10 ತನ ನಿಂತೆವು, ಬರ್ಲಿಲ್ಲ, ನಮ್ಮ ಮನಿಗೆ ಹೋಗ್ಬಿಟ್ಟೆವು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಎಲ್ಲಾರು ನೋಡಿ ನನ್ ಎಲ್ಲಾರು ಮಾತಾಡ್ಯಾರ. ಹಾನ್ರಿ, ನಿಂಗೇನ್ರಿ ಆ ತ್ರಾಸ ಅದ್ರ ಬಂದ್ ನೀನು ನಮ್ಮನ್ ಕೇಳು, ನಾವ್ ಎಲ್ಲಾ ಹೆಲ್ಪ್ ಮಾಡ್ತೇವ ಅಂತ ಹೇಳ್ಯಾರ ನನಗ. ಹಿಂಗಾಗಿ ನಾನು ಗಪ್ ತಿನ್ರಿ. ಈಗ ನಮ್ ಎಲ್ಲಾ ಮಂದಿ ನಮ್ಮ ಈ ಕಡೆ ಇಲ್ಲಿ ಸಂಘಟನೆ ಎಲ್ಲಾರು ಅವ್ವ ಅಪ್ಪಗಳು, ಅಣ್ಣ ತಮ್ಮಗಳು, ನನ್ ಮಕ್ಳು ಇಲ್ಲಿ SP ಆಫೀಸಿಗೆ ಕರ್ಕೊಂಡ್ ಬಂದಾರ, ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಯಾರ. ಎಲ್ಲಾ ಅವ್ರ ಖರ್ಚನ ಮಾಡ್ಲಕತ್ತಾರ. ನನಗ ಊಟನು ಅವರೇ ಮಾಡ್ಸ್ಯಾರ, ನನಗೆಲ್ಲಾ ಅವರೇ ನೋಡ್ಲಕತ್ತಾರ. ಮಾಡಿಲ್ಲ ನಾ ಅದು ಏನು ನಂದಲ್ಲ ಸಿಗ್ನೇಚರ್. ನಾನು ಅವ ಏನ್ ನನಗ ಗೌರವ ಅಧ್ಯಕ್ಷ ಕೊಟ್ಟಾಗ ರಿಜಿಸ್ಟ್ರೇಷನ್ ಒಳಗ ಏನ್ ಸಹಿ ಮಾಡಿನಲ್ಲ, ಆ ಡೂಪ್ಲಿಕೇಟ್ ಅಲ್ಲಿ ಸಹಿ ಮಾಡ್ಯಾನವ. ಅದು ಸಹಿ ನಂದಲ್ಲ. ಅದು ಸಹಿನು ನನ್ ಸಹಿಗೂ ಹೊಂದಾಣಿಕೆ ಇಲ್ಲ. ನಾ ಮಾಡಿಲ್ಲ, ಮತ್ತ ನಾ ಲೂಟ್ರಿ ಮಾಡಲು ನಾ ಹೋಗಿಲ್ಲ. ನನ್ನ ಹೆಸರು ಇಂದುಮತಿ ಬಸವರಾಜ್ ಜಾಲ್ವಾದಿ. ಇವತ್ತ ನಾವು ಎಲ್ಲಾ ಸಾಮಾಜಿಕ ಕಾರ್ಯಕರ್ತರು ಕೂಡಿ ಬಿಜಾಪುರ ಜಿಲ್ಲಾ SP ಸಾಹೇಬರಿಗೆ ಒಂದು ಮನವಿ ಮುಖಾಂತರ ಒಂದು ವಿಷಯ ತಿಳಿಸ್ಲಾಕ್ ಬಂದಿದೀವಿ. ಏನು ವಿಷಯ ಅಂದ್ರ, ಇವರು ಜಲ್ವಾದಿ ಮೇಡಮ್ ಮತ್ತ
ನಮ್ಮ ಜೈ ಜವಾನ್ ಜೈ ಕಿಸಾನ್ ರೈತರ ಸಂಘಟನೆ ರಾಜ್ಯ ಅಧ್ಯಕ್ಷ ಮೋತಿರಾಮ್ ಚವ್ಹಾಣ್ ಅವರಿಗೆ ಇವರು ಒಂದು ಆಫೀಸ್ ಮಾಡ್ಕೊಂಡು ಇರಲಿ ಅಂತೇಳಿ ಒಂದು ಮನೆ ಕೊಡ್ತಾರ. ಆ ಮನೆ ಒಳಗೆ ಅವರು 4-5 ತಿಂಗಳ ಈದ್ ಕೇಸಿಂದ ಅದೇ ಮನೆಗೆ ಇವರು ಅಕ್ರಮವಾಗಿ ಕಬ್ಜಾ ಮಾಡ್ತಾರ. ಆ ಕಬ್ಜಾ ಮಾಡ್ಯಾರ, ಇವ್ರಿಗೆ ಅನ್ಯಾಯ ಆಗ್ಯದ ಅಂತೇಳಿ ಇವ್ರಿಗೆ ನ್ಯಾಯ ಕೊಡಿಸ್ಲಾಕ ನಾವು SP ಸಾಹೇಬರಿಗೆ ಭೇಟಿ ಆಗ್ಲಾಕ ಬಂದಿದ್ದೀವಿ. ಆ ಸಂಘಟನೆ ಒಳಗೆ ನಾನು ಒಬ್ಬ ರಾಜ್ಯ ಉಪಾಧ್ಯಕ್ಷ ಇದ್ದೆ. ಇವ್ರದ್ದು ಮೋತಿರಾಮ್ ಚವ್ಹಾಣ್ ಆ ಸಂಘಟನೆ ಹೆಸರ ಮ್ಯಾಗ ಹಲವಾರು ಕಡೆ ಇದೇ ಥರ ಹಗರಣ ಮಾಡ್ಕೋತ ಜನರಿಗೆ ಮೋಸ ಮಾಡ್ಲಾಗತ್ತಾನ ನಮಗೆ ತಿಳಿದು ಬಂದಿದ್ದಾಗ ಆ ಸಂಘಟನೆಗೆ ನಾವು ಕೈ ಬಿಟ್ಟಿವಿ. ಆ ಸಂಘಟನೆ ಒಳಗೆ ಆ ಸಂಘಟನೆ ನಮ್ದು ಏನೂ ಸಂಬಂಧ ಇರಂಗಿಲ್ಲ. ಈಗ ಇವ್ರಿಗೆ ಚಲವಾದಿಯವರು ಮೇಡಮ್ ಅವ್ರಿಗೆ ಅವರು ಆ ಸಂಘಟನೆ ಒಳಗೆ ಮಾಡಿದ್ರು ಗೌರವ ಅಧ್ಯಕ್ಷತೆಡಿ. ಇವು ಹೆಂಗತ್ತಂದ್ರೆ ಇವರು ಒಬ್ಬ ಇಂಡಿಯಾ ಒಳಗೆ ಮೋತಿರಾಮ್ ಚವ್ಹಾಣ್ ಒಂದು ಹೋರಾಟಕ್ಕೆ ಹೋಗಿರ್ತಾರ. ಆ ಸಂದರ್ಭದಲ್ಲಿ ಇವರು ಅವ್ರಿಗೆ ಭೇಟಿಯಾಗಿ ಅವ್ರು ಮಾತಾಡಿ ಕೇಳಿ ಅವ್ರ ಜೊತೆಗೆ ನಾನು ಸಂಘಟನೆ ಒಳಗೆ ಬರ್ತೀನಿ, ಏನು ಸಹಾಯ ಇದ್ರೆ ನೀವು ರೈತರ ಸಂಘಟನೆ ಒಳಗೆ ಬಡ್ರು ಯಾರಾದ್ರೂ ಅವ್ರಿಗೆ ಸಹಾಯ ಮಾಡತ್ತೀರಿ, ಮತ್ತು ಯಾರು ಅನ್ಯಾಯ ಆಗ್ಯದ ಅವ್ರ ಅನ್ಯಾಯ ವಿರುದ್ಧ ನೀವು ಹೋರಾಟ ಮಾಡ್ತೀರಿ, ನಿಮ್ದು ಒಂದು ಚಲೋ ಆಕ್ಟಿವಿಟಿ ಚಲೋ ಕಂಡೈತಿ ಅಂತೇಳಿ ಇವರು ತಮ್ಮ ಇದ್ದಿದ್ದು ಸ್ವಂತ ಮನೆ 30-40 ವರ್ಷದಿಂದ ಆ ಮನೆ ಒಳಗೆ ಇವರು ವಾಸ ಮಾಡ್ಲತ್ತಾರ. ಆ ವಾಸ ಮಾಡೋ ಮನೆ ಇವ್ರು ಏನಂತಾರ, ನಿನ್ಗೆ ಆಫೀಸ್ ಇಲ್ಲ ಅಂದ್ರೆ ಇದು ತಗೋಪ್ಪ, ನೀನು ನನ್ನ ತಮ್ಮನ್ ಸರಿ, ನೀನು ನನ್ನ ಮಗನ್ ಸರಿ, ನನ್ನ ಮಗ ಯಾರೇ ಇಲ್ಲ, ಸೊಸಿ ತಿರ್ಕೊಂಡೈತಿ, ಒಂದು ಸಣ್ಣ ಕೂಸ್ ತಗೊಂಡು ಜೀವನ ಮಾಡತ್ತೇನೆ ಅಂತೇಳಿ ಇವ್ರು ಅವನಿಗೆ ಮಗನ್ ಸರಿ ತಿರ್ಕೊಂಡು ಆ ಮನೆ ಕೊಡ್ತಾರ. ಏನೋ ಬಾಂಡ್ ಇರ್ಲಾರ್ದ, ಯಾವುದು ಲೇಖಿ ಮಾಡ್ಲಾರ್ದ, ಬರೀ ಒಂದು ನಾಲ್ಗಿ ಮ್ಯಾಗ ಭರೋಸಾ ಮಾಡಿ ಅವ್ರು ಮೋತಿರಾಮ್ ಚವ್ಹಾಣ್ಗೆ ಅವರು ಮನೆ ಇರಾಕ್ ಕೊಡ್ತಾರೆ. ಆ ಮೋತಿರಾಮ್ ಚವ್ಹಾಣ್ ಅವರು ಇವ್ರ ಜೊತೆ ಏನ್ ಅನ್ಯಾಯ ಮಾಡ್ಯಾರಂದ್ರ ಒಂದು 4-5 ತಿಂಗಳ ಆ ಮನ್ಯಾಗ ಅವರು ವಾಸ ಮಾಡ್ತಾರೆ. ವಾಸ ಮಾಡೋಣ ಅವರು ನಿಯತ ಬದಲಾವಣೆ ಆಗ್ತದೆ. ಏನಂತೇಳಿ ಈ ಆಯಿ ಹಿಂದ್ ಮುಂದೆ ಯಾರು ಇಲ್ಲ, ಈ ಆಯಿ ಹಿಂದ್ ಮುಂದೆ ಯಾರಿಲ್ಲ. ಈ ಮನಿನ ಕಬ್ಜಾ ಮಾಡಿದ್ರೆ ಕೇಳೋರು ಯಾರದಾರ? ಈ ಮಗ ಯಾರು ಇಲ್ಲ, ಸೊಸೆಯರ ತಿರ್ಕೊಂಡೈತಿ, ಒಂದು ಸಣ್ಣ ಕೂಸು ತಗೊಂಡೆ ಈ ಮುತ್ತಿ ಏನದಲ್ಲ ಜೀವನ ಮಾಡತ್ತಾಳ. ಇವ್ರಿಗೆ ದಬ್ಬಾಣಿಗೆ ಹಾಕಿದ್ರು ಯಾರು ಕೇಳಂಗಿಲ್ಲ, ಇವ್ರಿಗೆ ಸಾಯಿ ಹೊಡೆದ್ರು ಯಾರು ಕೇಳಂಗಿಲ್ಲ. ಅವ್ರಿಗೆ ಮೋತಿರಾಮ್ ಚವ್ಹಾಣ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಣ ಅವ್ರು ಏನ್ ಮಾಡ್ಯಾರ, ಡೈರೆಕ್ಟ್ ಡೂಪ್ಲಿಕೇಟ್ ಬಾಂಡ್ ಒಂದು ಫೋರ್ಜರಿ ಮಾಡ್ಯಾರ. ಅದು ಹೆಂಗ್ ಮಾಡ್ಯಾರ, ಇವರು ಸಂಘಟನೆ ಸೇರ್ಪಡೆ ಆಗ್ಬೇಕಾದ್ರ ಒಂದು ಹಕ್ಕುಪತ್ರಕ್ಕೂ ಇದು ಕೊಡ್ತಾರ, ಒಂದು ಲೆಟರ್ ಕೊಡ್ತಾರ. ಆ ಲೆಟರ್ ಒಳಗೆ ಇವ್ರದ್ದು ಸಿಗ್ನೇಚರ್ ಇತ್ತು, ಸೈನ್. ಆ ಸೈನ್ ಕಾಪಿ ಮಾಡ್ಯಾರ ಒಂದು ಮಾತ. ಸೆಕೆಂಡ್, ಇವ್ರದ್ದು ಫೋಟೋ ಎಲ್ಲಿ ಸಿಕ್ತಂದ್ರ ಆ ಲೆಟರ್ ಪ್ಯಾಡ್ ಒಳಗೆ ಒಂದು ಫೋಟೋ ಕೊಟ್ಟಿರ್ತಾರ, ನಾ ಸಂಘಟನೆ ಒಳಗೆ ಸೇರ್ಪಡೆ ಆಗಿನ ಅಂತೇಳಿ. ಆ ಫೋಟೋ ಕಿತ್ಕೊಂಡು ಆ ನೋಟ್ರಿ ಬಾಂಡ್ ಒಳಗೆ ಹಚ್ಚಾರ. ಆ ನೋಟ್ರಿ ಮಾಡಿದವರು ಲಾಯರ್ ಹೆಸರ ಲಮಾಣಿ ಲಾಯರ್ ಅದಾರ, ಅವರು ನೋಟ್ರಿ ಮಾಡೋರು. ಅವ್ರ ಜೊತೆಗೆ ಮೋತಿರಾಮ್ ಚವ್ಹಾಣ್ ಕೂಡಿ ಇವ್ರು ಡೂಪ್ಲಿಕೇಟ್ ಸೈನ್ ಮಾಡಿ ಇವ್ರ ಜೊತೆಗೆ ಫೋರ್ಜರಿ ಮಾಡ್ಯಾರ. ಈಗ ನಾವು ಜಿಲ್ಲಾ SP ಸಾಹೇಬ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಇವ್ರಿಗೆ ಸರೆಂಡರ್ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಅವ್ರು SP ಸಾಹೇಬ್ರು ನಮ್ಗೆ ಆಶ್ವಾಸನೆ ಕೊಟ್ಟಾರ. ಇವ್ರದ್ದು ಒರಿಜಿನಲ್ ಮಾಲಕರು ಇವರೇ ಅದಾರ, ಡಾಕ್ಯುಮೆಂಟ್ಸ್ ಒರಿಜಿನಲ್ ಇವ್ರ ಕಡೆ ಅದಾರ, ಲೈಟ್ ಬಿಲ್, ನಳದ ಬಿಲ್ ಟೋಟಲ್ ಇವರು ಕಟ್ಟಾಕತ್ತಾರ. ಮತ್ತು ಮನಿ ಕಾರ್ಪೊರೇಷನ್ ಒಳಗೆ ಏನು ಟ್ಯಾಕ್ಸ್ ಕಟ್ತಾರ ಅವರು ಇವರೇ ಕಟ್ಟಾಕತ್ತಾರ. ಇವ್ರು ಎಲ್ಲ ಗೊತ್ತಾಗ್ಯದ SP ಸಾಹೇಬ್ರಿಗೆ. ಟೋಟಲ್ ಮನಿ ಇವ್ರದೇ ಆತ, ಮನಿ ಮೂಲ ಮಾಲಕ ಇವರೇ ಅದಾರ. ಅವ್ರು ಮೋತಿರಾಮ್ ಚವ್ಹಾಣ್ ಫೋರ್ಜರಿ ಮಾಡ್ಯಾನ. ಈ ಸಿವಿಲ್ ಸೂಟ್ ಒಳಗೆ ಬರ್ತದ. ನೀವು ಒಂದು ಸೀದಾ ನಾವು ವ್ಯಾಪಾರ ಮಾಡಿ ಕಳಿಸ್ತೀವಿ, ಕೋರ್ಟ್ ಮುಖಾಂತರ ನಾವು ಡಿಸಿಷನ್ ಮಾಡ್ಕೊಂಬರ್ರಿ, ಅದ್ರ ಮುಂದೆ ನಾವು ಕ್ರಮ ತಗೋತೀವಿ ನಮ್ಗೆ ಆಶ್ವಾಸನೆ ಕೊಟ್ರಿ. ಮೋತಿರಾಮ್ ಅವ್ರು ಹೇಳ್ತಾರೆ, ನಾನು ಇವ್ರಿಗೆ ರೊಕ್ಕ ಕೊಟ್ಟಿದ್ದು ನನ್ನ ಲೆಕ್ಕಕ್ಕೆ ಸಾಕ್ಷಿ ಇದಾವು ನೋಡ್ರಿ. ಆ ಮೋತಿರಾಮ್ ಚವ್ಹಾಣ್ ಅವ್ರ ಕಡೆ ಸಾಕ್ಷಿ ಇದ್ರ ಈ SP ಸಾಹೇಬ್ರ ನಾವು ನೀರು ಬಂದಿದೀವಿ, ಅದು ತೋರಿಸ್ಬೇಕಾಗಿತ್ತಲ್ರಿ. ಬಾಯಿಲಿ ನೋಡ್ರಿ, ಪ್ರಾಕ್ಟಿಕಲ್ ಒಂದು ಬೇರೆ ಆಗ್ತದ, ಓರಲ್ ಒಂದು ಬೇರೆ ಆಗ್ತದ. ಇವ್ರು ಬರೇನ ಓರಲ್ ಹೇಳ್ಕೊತ ಹೋದ್ರೆ ಪ್ರಾಕ್ಟಿಕಲ್ ತೋರಿಸ್ತಾವ್ರು ಯಾರು? ಇನ್ನೊಂದು ನೀವು ಹೇಳ್ತೀರಿ ಬಾಂಡ್ ನೋಟ್ರಿ ಮಾಡ್ಕೊಂಡಾರೆ, ನೋಟ್ರಿ ಅವರು ಕೊಡೋರು ಬಂದಿಲ್ಲ ಅಂದ್ರೆ ಅದೇ ಹೇಳತ್ತೀನಲ್ರಿ. ಅವ್ರು ಯಾಕೆ ಮಾಡ್ಯಾರ, ಎಷ್ಟು ದುಡ್ಡು ತಗೊಂಡ್ರ ಅವರು ನೋಟ್ರಿ ಮಾಡೋರು? ನೋಟ್ರಿ ಮಾಡ್ಬೇಕಾದ್ರೆ ಯಾರ್ದು ಪಾರ್ಟಿ ಸಮಕ್ಷ ಇರ್ಬೇಕು, ಕೊಡೋರು ಸಮಕ್ಷ ಇರ್ಬೇಕು, ತಗೊಳೋರ ಸಮಕ್ಷ ಇರ್ಬೇಕು. ಇವ್ರು ಅವ ಒಬ್ಬನೇ ಹೋಗಿ ನೋಟ್ರಿ ಮಾಡಿದ್ರೆ ಇವ್ರು ಇಲ್ಲಿಲ್ಲ. ಆದ್ರೂ ಮೊನ್ನೆ 16 ತಾರೀಕಿಗೆ ನೋಟ್ರಿ ಮಾಡ್ಯಾರ, 16 ಜನವರಿಗೆ, ಹೌದಲ್ರಿ? ಇವ್ರು ಕೊಟ್ಟಾರ 6 ತಿಂಗಳ ಹಿಂದೆ ಕೊಟ್ಟರು ಅಂತಾರ, 16 ತಾರೀಕಿಗೆ ಮಾಡ್ಯಾರ. ಅವರು ಟೋಟಲ್ ನೋಡ್ರಿ, ಅವ ದೊಡ್ಡ ಫ್ರಾಡ್ ಅದನ್ರಿ. ಮೋತಿರಾಮ್ ಚವ್ಹಾಣ್ ಈಸ್ ಅ ಬಿಗ್ ಫ್ರಾಡ್. ಎಲ್ಲರಿಗೂ ಫ್ರಾಡ್ ಮಾಡ್ಕೊತೀರಿ ಇರ್ತಾನ್ರಿ. ನೆಕ್ಸ್ಟ್ ಏನಿಲ್ರಿ, ನಾವು ಸೀದಾ APMC ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅದ್ರ ಮ್ಯಾಗ NSC ಇದನ್ನು ಆಗ್ಯದ.
ಕೋರ್ಟ್ಗೆ ಕಳ್ಸ್ಯಾರ. ಇವತ್ತು ಅವ್ರ ಮೇಲೆ FR ಹಾಕ್ಯದ. SP ಸಾಹೇಬ್ರಿಗೆ ನಾವು ಡೈರೆಕ್ಟ್ ಆಗಿ ಮಾತಾಡಿದೀವಿ, ಡಾಕ್ಯುಮೆಂಟ್ಸ್ ಆಧಾರ ಎಲ್ಲ ಪ್ರೂಫ್ ತೋರಿಸಿದೀವಿ, ಆಶ್ವಾಸನೆ ಕೊಟ್ಟಾರ. ಈಗ ಮುಂದೆ ಏನ್ ಇವ್ರಿಗೆ ನ್ಯಾಯ ಯಾರು ಸಿಗ್ತಾನ ನೋಡ್ಬೇಕ್ರಿ. ನನ್ನ ಮನಿ ಖಾಲಿ ಮಾಡಿಸ್ಕೊಡ್ರಿ. ಇವ್ರು ನೋಡ್ರಿ, ಇವ್ರದ್ದು ಏಜ್ 68 ಅದ ರೀ. ಇವರು ಸೀನಿಯರ್ ಸಿಟಿಸನ್ ಒಳಗೆ ಬರ್ತಾರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರು ಏನಂತಾರ, ಯಾರು ಸಿಟಿಸನ್ ಅದಾರ ಇವರು ಮುದುಕರು ಅದಾರ ಅವ್ರಿಗೆ ತಕ್ಷಣ ಕಂಪ್ಲೇಂಟ್ ತಗೋರಿ, ಸೀನಿಯರ್ ಸಿಟಿಸನ್ಗೆ ತಕ್ಷಣ ನ್ಯಾಯ ಕೊಡ್ರಿ, ತಕ್ಷಣ ಅವ್ರಿಗೆ ಕ್ರಮ ತಗೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರ್ರಿ. ಏಜ್ ಆದವ್ರಿಗೆ. ಈಗ ಇವ್ರಿಗೆ ಏಜ್ ಆಗ್ಯದ. ಈಗ ಏನ್ ಇವ್ರಿಗೆ ನ್ಯಾಯ ಸಿಗ್ತದ, ಇವ್ರಿಗೆ ಎಷ್ಟು ದಿವಸ ಒಳಗೆ ನ್ಯಾಯ ಸಿಗ್ತದ, ಅದು ಈಗ ಮುಂದೆ ಕಾದು ನೋಡ್ಬೇಕಾಗತ್ತೆ. ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಇದು ರೈತರ ಸಂಘಟನೆ ಒಳಗ ಇದು ಹಲವಾರು ಈ ತರ ವಿಷಯ ಬರತ್ತವ್. ನಮ್ಗೆ ಏನ್ ಕಂಡು ಬರತ್ತದಂದ್ರ, ಇವರು ಮೋತಿರಾಮ್ ಚೌಹಾಣ್ ಅವರು ಏನು MLA ಕೋಟದೊಳಗ ಅಲ್ಲಮೇಲೆ ಹಿಂದಿನ ಬಾಜು ಏನು ಮನಿ ಕಟ್ಟಡ ಆಗ್ಲತ್ತದಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗ ಇವರು ಕೆಲವು ಹೆಣ್ಮಕ್ಳ ಕಡೆಯಿಂದ ಒಂದು 55,000 ರೂಪಾಯಿ ದುಡ್ಡು ತಗೊಂಡ್ ಕೇಸಿಂದ ಏನದಲ್ಲ, ತಗೊಂಡ್ ಕೇಸಿಂದ ಅವ್ರಿಗೆ ನಾ ಮನಿ ಕೊಡಿಸ್ತೇನೆ, ಮತ್ತು ಅವ್ರಿಗೆ ನಾ MLA ಬಸವನಗೌಡ ಯತ್ನಾಳ್ ಅವ್ರಿಗೆ ಹೇಳಿ ಕೇಸಿಂದ ಅವ್ರಿಗೆ ಮನಿ ಕೊಡ್ಸೋದು ಪ್ರಯತ್ನ ಮಾಡ್ತೀನಿ ಅಂತೇಳಿ ಕೆಲವು ಕಡೆ ರೊಕ್ಕ ತಗೊಂಡ್ರತ್ತ. ಅವರು ನಮ್ಮ ಕಡೆ ಸ್ವಲ್ಪ ಆಧಾರಗಳು ಬಂದಾವು. ಅವರು ಯಾರು ಕೊಟ್ಟರಲ್ಲ ಅವರು ನಮ್ಮಲ್ಲಿ ಬಂದಾರ್ರಿ. ಮೋತಿರಾಮ್ ಚೌಹಾಣ್ ಅವ್ರದ್ದು ಉದ್ದೇಶ ಏನದ ಹೇಳ್ರಿ, ಇವರು ಸಂಘಟನೆ ಕಟ್ಟಿದ್ದು ಅನ್ಯಾಯ ಆಗದವ್ರಿಗೆ ನ್ಯಾಯ ಕೊಡ್ಸಕ್ಕಲ್ಲ. ಎಲ್ಲೇ ದುಡ್ಡು ಬರ್ತದ, ಯಾರು ದುಡ್ಡು ಕೊಡ್ತಾರ, ಎಲ್ಲೇ ನನ್ನ ಕಡೆ ರೊಕ್ಕ ಬರ್ತಾವು, ಇವ್ರು ರೊಕ್ಕದ ಸಂಬಂಧ ಸಂಘಟನೆ ಕಟ್ಟಾರ ಹೊರತು ಯಾರಿಗೆ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ಸಾಕ ಸಂಘಟನೆ ಕಟ್ಟಿಲ್ಲ. ಅದ್ರಾಗ ನಾನೊಬ್ಬ ರಾಜ್ ಉಪಾಧ್ಯಕ್ಷ ಇದ್ದೆ. ಕೆಲವ್ರು ನಮ್ಮ ದೋಸ್ತರು ಅದಾರ, ಕೆಲವ್ರು ಆತ್ಮೀಯ ಅದಾರ. ಅವ್ರ ಆತ್ಮೀಯವ್ರ ಮಾತು ಕೇಳಿ ನಾ ಸಂಘಟನೆ ಒಳಗೆ ಸೇರ್ಪಡೆ ಆಗಿದೆ. ಅದ್ರಾಗ ನಾನು ಕೆಲಸ ನೋಡಿ ಅದರ ಒಳಗೆ ನಾ ದುಡಿಯೋದು ನೋಡಿ ಅವ್ರ ರಾಜ್ ಉಪಾಧ್ಯಕ್ಷ ಮಾಡಿದ್ರು. ಈಗ ನನಗೆ ಆ ಸಂಘಟನೆ ಒಳಗೆ ಏನು ಸಂಬಂಧ ಇಲ್ಲ. ಅವ ಏನೋ ಅಕ್ರಮವಾಗಿ ಮಾಡಿದ್ರೆ ನನಗೇನು ಅದರ ಅವಂದು ನಂದು ಏನು ವೈಯಕ್ತಿಕ ಕುರು ತಗೊಳ್ಳೋದೇನು ಸಂಬಂಧ ಇರಂಗಿಲ್ಲ. ಅವ ನನಗೆ ಅಪಾಯಿಂಟ್ ಮಾಡಿದ್ದಿಲ್ಲ, ಲೆಕ್ಕದೊಳಗೆ ಮಾಡಿದ್ದಿಲ್ಲ. ಅವ ಒಬ್ಬ ಹೆಬ್ಬಟ್ ಚಾಪ್ ಮನುಷ್ಯ ರೀ. ಅವ್ನಿಗೆ ಓದಕ್ಕೂ ಬರಂಗಿಲ್ಲ, ಬರ್ಯಾಕೂ ಬರಂಗಿಲ್ಲ. ಎದಿರಿದವನ್ ಏನು ಗೈಡಿ ಮಾಡ್ತಾರಲ್ಲ ಅವ ಅದೇ ಹೇಳವ. ಅವ್ನಿಗೆ ಏನೂ ನಾಲೆಜ್ ಇಲ್ಲ. ಆದ್ರೂ ಅವ ಒಂದು ಸಂಘಟನೆ ಒಳಗೆ ರಾಜ್ಯ ಅಧ್ಯಕ್ಷ ಆಗ್ಯಾನಂದ್ರೆ ಅವನದು ವೈಯಕ್ತಿಕ ಒಂದು ಮೆಂಟಾಲಿಟಿ ಯಾವ ತರ ಇರಬೇಕು. ಯಾರು ಅನ್ಯಾಯ ಆಗ್ಯದಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅವನೇ ಸ್ವಂತ ಮುತ್ತಿ ನಿತ್ಯ ಅನ್ಯಾಯ ಮಾಡಿದ್ರೆ ಈಗ ಬೇರೆ ಸಂಘಟನೆ ಒಳಗೆ ಯಾರು ಭರೋಸಾ ಮಾಡ್ತಾರ್ರಿ, ಯಾರು ನಂಬ್ತಾರ ಹೇಳ್ರಿ? ರೈತರ ಸಂಘಟನೆ ಬರೀ ರೈತರ ಪರವಾಗಿ ಅಲ್ಲ ಅದು. ಈಗ ನೀವು ಅಂದ್ರೆ ನೌಕರಿ ಅವರು ಅದ್ರೊಳಗೆ ಶಾಮಿಲ್ ಇದ್ದಾನ್ರಿ ಅವರು? ಶಾಮಿಲ್ ಇದಿರ್ಬೇಕಲ್ರಿ. ಪಾರ್ಟಿ ಇಲ್ಲಾರ್ದ, ಅಪೋಸಿಟ್ ಪಾರ್ಟಿ ಇಲ್ಲಾರ್ದ ನೋಟ್ರಿ ಮಾಡ್ತಾನದು ಅವನು ದೊಡ್ಡ ಕಳ್ರಿ. ಅವನು ಕ್ರಿಮಿನಲ್ ಕೇಸ್ ಆಗ್ತದ ಅವನ ಮ್ಯಾಗು. ಎಲ್ಲ ಅವ್ರ ಕಡೆ ಜಿರಾಕ್ಸ್ ಅದ, ಒರಿಜಿನಲ್ ಇಲ್ಲ. ನೋಟ್ರಿ ಮಾಡಿ ಜಿರಾಕ್ಸ್ ಇಟ್ಕೊಂಡ, ಒರಿಜಿನಲ್ ಇಲ್ಲ. ನೋಟ್ರಿ ಮಾಡಿ ಜಿರಾಕ್ಸ್ ಇಟ್ಕೊಂಡ, ಒರಿಜಿನಲ್ ಇಲ್ಲ. ಈಗ ನಾವು ಆ ನೋಟ್ರಿದವನ್ ಮ್ಯಾಗು FR ಮಾಡಿಸಿವ್ರಿ. ಇವ್ರ ಪಾರ್ಟಿ ಇಲ್ಲಾರ್ದ ನೀ ಹೆಂಗ್ ನೋಟ್ರಿ ಮಾಡಿದಿ ಬಾ ಸಾಕ್ಷಿ ಹೇಳತ್ತೇಳಿ. ಅವ್ನ ಅಂಗಡಿಯಾಗ CCTV ಕ್ಯಾಮ್ರಾ ಅದ. ಇವ್ರ ಐವ್ರ ಫೋಟೋ ಇಮೇಜ್ ಬಂದಿರ್ಬೇಕಲ್ಲ ಅಲ್ಲಿ, ಹೌದಲ್ರಿ? ಆ CCTV ಫೋಟೋಜು ಕೇಳಿವಿ, ಅವನಿಗೂ ನಾವು ಕರ್ಸಿದೀವಿ. ಅವ ಅಂದನ್ ಫೋನ್ ಮುಖಾಂತರ ನಾ ಇಲ್ರಿ ನಾ ಮಾಡೇ ಇಲ್ಲ ಅಂದನು. ಈಗ SP ಅವ್ರು ಏನಂದ್ರಿ? ಅವ್ರ SP ಅವ್ರು ಏನಂದ್ರ, ಇವ ಗರ್ಚ ನೋಟ್ರಿ ಫೇಕ್ ಮಾಡಿದ್ರ ಫೋರ್ಜರಿ ಕೇಸ್ ಒಳಗ 420 417 ಇದೆಲ್ಲ ಫೋರ್ಜರಿ ಕೇಸ್ ಒಳಗ ಮೋತಿರಾಮ್ ಚೌಹಾಣ್ ಮತ್ ಲಮಾನಿ ಮತ್ ಇವ್ರು ಯಾರು ಸಪೋರ್ಟ್ ಮಾಡ್ಯಾರ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ರು. ನಮ್ಮ ಹೆಸರು ಮೊಹಮ್ಮದ್ ಯೂಸುಫ್ ಜಮಾದಾರ್, ಸಾಮಾಜಿಕ ಹೋರಾಟಗಾರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ S-News ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.